ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಡಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಆದಿಪರಾಶಕ್ತಿ, ಜೈ ಲಕ್ಷ್ಮೀ ನರಸಿಂಹ, ಜೈ ವೆಂಕಟೇಶ್ವರ, ಜೈ ಗುರುದೇವ್, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಕನ್ಯಾ ರಾಶಿಯವರಿಗೆ 2023 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ರಾಶಿ ಭವಿಷ್ಯ, ಇದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ ಬನ್ನಿ. 1/1/2023 001 ಮಿನಿಟ್ಗೆ ತೊಗೊಂಡಿದ್ದೀವಿ ಜಾತಕವನ್ನು. ಸೊ ಇದು ನಿಮಗೆ 1/1/2023 ಹಿಡಿದು 31/12/2023 ರಾಶಿ ಭವಿಷ್ಯ ಒಂದು ವರ್ಷಕ್ಕೆ ಆಗ್ತಕ್ಕಂಥ ವಿಷಯ. ಅದಕ್ಕೆ ಆಂಗ್ಲ ಹೊಸ ವರ್ಷ ಪ್ರಾರಂಭಿಸ್ತಕ್ಕಂಥ 1ನೇ ನಿಮಿಷದಿಂದನೇ ಜಾತಕ ಕುಂಡಲಿ ತೆಗೆದಿದ್ದೀವಿ. ಸೊ ಜಾತಕ ಕುಂಡಲಿ ನೋಡಿ ನೀವು. ಸೊ ಕನ್ಯಾ ರಾಶಿಯವರಿಗೆ ಯೋಗವನ್ನು ತಂದು ಕೊಡ್ತಕ್ಕಂಥ 3 ಗ್ರಹಗಳಿಗೆ 3 ಗ್ರಹಗಳ ಸಂಚಾರ ಕೂಡ ಚೆನ್ನಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ವಿಪರೀತ ರಾಜಯೋಗ ಉಂಟಾಗ್ತಕ್ಕಂಥ ದಿನ ವರ್ಷ 2023. ಅದರಿಂದ 90% ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಇನ್ನೇನು 3 ಗ್ರಹಗಳಿಗೆ 3 ಗ್ರಹಗಳು ಚೆನ್ನಾಗಿದ್ರೆ ಇನ್ನಾಗಲ್ವಾ? ಅದೇ ವಿಷಯ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧಗ್ರಹ. ಬುಧಗ್ರಹ ಆಮೇಲೆ ಕನ್ಯಾ ರಾಶಿಗೆ 10ನೇ ಅಧಿಪತಿ ಕೂಡ ಬುಧನೇ. ರಾಶಿಯಾಧಿಪತಿ, ಕರ್ಮಸ್ಥಾನಾಧಿಪತಿ, ಈ 2 ಯೋಗಗಳು ಇರತಕ್ಕಂಥ ಬುಧಗ್ರಹ 4ನೇ ಮನೆಯಲ್ಲಿ ಧನುರ್ ರಾಶಿಯಲ್ಲಿ ಇರತಕ್ಕಂಥದ್ದು ವಿಪರೀತ ರಾಜಯೋಗ. ಸೂರ್ಯನ ಜೊತೆ ಸಂಬಂಧಪಟ್ಟಿರತಕ್ಕಂಥದ್ದು ಇನ್ನೂ ವಿಪರೀತ ರಾಜಯೋಗ. ಸೂರ್ಯ ಬಂದು ಯೋಗ ಕೊಡೋ ಗ್ರಹ ಅಲ್ಲ ಕನ್ಯಾ ರಾಶಿಗೆ, ಆದರೂ ಬುಧಾದಿತ್ಯ ಯೋಗ ಉಂಟಾಯಿತು. ಸೊ ಬುಧ ಬಂದು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಒಳ್ಳೆಯದು. ಆಮೇಲೆ ಅದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಯೋಗ ಏನಂದರೆ 2 ಮತ್ತು 9ನೇ ಅಧಿಪತಿ ಶುಕ್ರ, ಧನಸ್ಥಾನಾಧಿಪತಿ, ಆಮೇಲೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರತಕ್ಕಂಥದ್ದು ಇನ್ನೊಂದು ವಿಪರೀತ ರಾಜಯೋಗ. ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಶನಿಗ್ರಹ ಮಕರ ರಾಶಿಯಲ್ಲಿ 2 ಮತ್ತು 9ನೇ ಅಧಿಪತಿ ಶುಕ್ರ ಗ್ರಹದ ಜೊತೆಗಿದ್ದು ಮಹಾಲಕ್ಷ್ಮಿ ಯೋಗವನ್ನು ಕೊಟ್ಟುಕೊಂಡು 5ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಇನ್ನೂ ವಿಪರೀತ ರಾಜಯೋಗ. ಇನ್ನು ಯೋಗವನ್ನು ತಂದುಕೊಡೋ ಗ್ರಹ ಅಲ್ಲ ಗುರುಗ್ರಹ, ಆದರೂ 4, 7ನೇ ಅಧಿಪತಿಯಾಗಿ ಸ್ವಂತ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥದ್ದು ಒಳ್ಳೆಯದೇ. 3 ಮತ್ತು 8ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ 9ನೇ ಮನೆಯಲ್ಲಿರೋದು. ಆಮೇಲೆ ಈ 8ನೇ ಮನೆಯಲ್ಲಿ ರಾಹು, 2ನೇ ಮನೆಯಲ್ಲಿ ಕೇತು, ಆಮೇಲೆ 8ನೇ ಮನೆಯಲ್ಲಿ ಚಂದ್ರ. ಇದು ಒಂದು 10% ಪ್ರಾಬ್ಲಮ್ ಕೊಡ್ಬೋದು. ಹೇಗೆ 10% ಪ್ರಾಬ್ಲಮ್, ಹೇಗೆ 90% ಸಕ್ಸಸ್ ಅಂತ ನೋಡೋಣ ಅಂದಾಗ, ಸೊ ಓದಿನ ವಿಷಯದಲ್ಲಿ ಯಾರ್ಯಾರು ಎಂತೆಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಳ್ತಾರೋ ಅವರು UPSC ಬರೀತಾರೋ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬರೀತಾರೋ, ಇಲ್ಲ ಟೀಚರ್ಗೆ ಕೆಲಸಕ್ಕೆ ಅಪ್ಲೈ ಮಾಡಿರ್ತಾರೋ, ಬ್ಯಾಂಕ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತಾರೋ, ಅದಕ್ಕೆ ಸಂಬಂಧವಾಗಿ ಓದ್ತಾ ಇರ್ತಾರೋ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿ ಓದು ಮುಗ್ದಿರ್ತಕ್ಕಂಥವ್ರೆಲ್ಲ ಗೌರ್ಮೆಂಟ್ ರಿಲೇಟೆಡಲ್ಲಿ ಏನೇನು ಪೊಸಿಷನ್ಸ್ಗೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೋ ಅವ್ರಿಗೆಲ್ಲ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಎಲ್ಲ 80% ಇರ್ತದೆ, 90% ಇರ್ತದೆ, ಒಂದು 10% ಈಗೂ ಇರ್ಬೋದು. ಸೊ ಅದರಿಂದ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅನ್ನೋರು, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಉಂಟು. ಅದರಿಂದ ಒಳ್ಳೊಳ್ಳೆ ವಿಷಯಗಳು ನಿಮ್ಮನ್ನು ಅರಸ್ಕೊಂಡು ಬರ್ತದೆ. ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರದ ಸ್ಕಾಲರ್ಶಿಪ್ ತಗೊಂಡು ಓದಬೇಕು ಅನ್ನೋರಿಗೆ, ಸರ್ಕಾರದಲ್ಲಿ ಪ್ರಮೋಷನ್ಸ್ ಎದುರು ನೋಡ್ತಕ್ಕಂಥವ್ರಿಗೆ, ರಾಜಕಾರಣಿಗಳು ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೂ ಓವರಾಲ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರು ಯಾವತ್ತು ವೀಸಾ ಅದೆಲ್ಲ ಆಗ್ತಿಲ್ಲ, ಸಿಟಿಸನ್ಶಿಪ್ ಸಿಗ್ತಿಲ್ಲ, ಅವರೆಲ್ಲ ಇವತ್ತು ಸರಿ ಅಪ್ಲೈ ಮಾಡಿದ್ರೆ ಅವ್ರಿಗಾಗುತ್ತೆ. ಇವರು ಇದ್ದ ಊರಲ್ಲಿ ಮನೆ ಕಟ್ಟೋದು, ಜಾಗ ತಗೊಂಡು, ಸ್ಥಳ ತಗೊಂಡು ಕಟ್ಟಿರೋ ಮನೆ ಕೊಂಡ್ಕೊಳ್ಳೋದ್ರ ಜೊತೆಗೆ ಹೊರದೇಶದಲ್ಲಿ ಎಷ್ಟೋ ಜನ ಹೋಗಿರ್ತಾರೆ. ಅಮೇರಿಕಾದಲ್ಲೋ, ಲಂಡನಲ್ಲೋ, UK-ನಲ್ಲೋ, USA-ನಲ್ಲೋ, ಫ್ರಾನ್ಸಲ್ಲೋ ಇರ್ತಾರೆ. ನೀವೇ ಅಲ್ಲಿ ಜಾಗ ತೊಗೊಂಡು ಮನೆ ಕಟ್ಬಿಡ್ಬೋದು, ಇಲ್ಲ ಕಟ್ಟಿರ್ತಕ್ಕಂಥ ಮನೆಗಳನ್ನ ಕೊಂಡ್ಕೊಂಡ್ಬಿಡ್ಬೋದು. ಆ ಥರ ರಾಜಯೋಗಗಳು. ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ₹1 ಬಂಡವಾಳ ಹಾಕಿದ್ರೆ ₹10 ಲಾಭ ಅಲ್ಲ, ₹100 ಬರ್ತಕ್ಕಂಥ ಲಾಭಗಳು, ಅದೆಲ್ಲ ಕೂಡ ಕನ್ಯಾ ರಾಶಿಯವರಿಗೆ ಈ ಸರಿ ಆಗೋ ಯೋಗಗಳು ಇದೆ. ಮದುವೆಗೋಸ್ಕರ ಎದುರು ನೋಡ್ತಿರ್ತಕ್ಕಂಥ ವಧುರ ಅನ್ವೇಷಣೆಗೆ ಒಳ್ಳೊಳ್ಳೆ ಸಂಬಂಧಗಳು ಸಿಗೋ ಚಾನ್ಸಸ್ ಇದೆ. ಆಮೇಲೆ ಮಕ್ಕಳ ಭಾಗ್ಯಕ್ಕೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ. ಸೊ ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ, ರಿಯಲ್ ಎಸ್ಟೇಟು, ಭೂಮಿ, ಇದರ ಸಂಬಂಧವಾಗಿರ್ತಕ್ಕಂಥವ್ರಿಗೆಲ್ಲ
ವಿಪರೀತ ರಾಜ್ಯಗಳಿಗುಂಟಾಗುತ್ತೆ. ಶತ್ರು ಸಂಹಾರವಾಗಿ 10 ವರ್ಷ 20 ವರ್ಷದ ಕೇಸ್ನೆಲ್ಲನೂ ಇವರು ಧಾರಾಳ 1-2 ತಿಂಗಳು ಕುಂದು ಮಾತಾಡಿದ್ದಕ್ಕೆ 20 ವರ್ಷದ ಕೇಸು, 10 ವರ್ಷದ ಕೇಸು, 5 ವರ್ಷದ ಕೇಸು ತಿಂಗಳುಗಳಲ್ಲಿ, ದಿನಗಳಲ್ಲಿ, ವಾರಗಳಲ್ಲಿ ಮಾತಾಡಿ ಇತ್ಯರ್ಥ ಮಾಡಿಕೊಂಡು ಈಚೆ ಬಂದುಬಿಡ್ಬೋದು. ಆ ರೀತಿ ಯೋಗಗಳೆಲ್ಲ ಕನ್ಯಾ ರಾಶಿಯವ್ರಿಗಿದೆ. 10% ಪ್ರಾಬ್ಲಮ್ ಏನು ಅಂದರೆ ತಂದೆ ತಾಯಿಗಳ ಆರೋಗ್ಯ. ಯಾರಾದರೂ ವಯಸ್ಸಾದಂಥ ತಂದೆ ತಾಯಿಗಳು ಇದ್ದರೆ, ಸೀನಿಯರ್ ಸಿಟಿಸನ್ ಅಂದಮೇಲೆ ಅಂಥವ್ರಿಗೂ ಕೂಡ 60 ವರ್ಷದ ನಂತರ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದು ದಿಟ್ಟವಾದಂಥ ವಿಷಯ. ಆ ಏಜ್ ಗ್ರೂಪಲ್ಲಿ ನೀವೇ ಇದ್ದರೂ ಕೂಡ ಸರಿ, ತಂದೆ ತಾಯಿಗಳು ಅದಕ್ಕೆ ಮೇಲೆ ಇದ್ದೇ ಇರ್ತಾರೆ ಏಜು. ನಿಮಗೊಂದು 55 ಅಂದರೆ ತಂದೆ ತಾಯಿಗಳಿಗೆ 75-80 ಇರುತ್ತಲ್ಲ, ಇವರಿಗೆಲ್ಲ ಆಯುಷ್ ಆರೋಗ್ಯದ ಕಂಟಕಗಳು, ನಿಮಗೂ ಕೂಡ ಆಯುಷ್ ಆರೋಗ್ಯದ ಕಂಟಕಗಳು, ಹೆಚ್ಚಾಗಿ ನರಗಳ ಸಂಬಂಧವಾದಂಥ ಪ್ರಾಬ್ಲಮ್ಸು, ಹಾರ್ಟ್ ರಿಲೇಟೆಡ್ಡು, ಈ ಸ್ಟಂಟ್ಸ್ ಹಾಕ್ಕೊಂಡಿದ್ರು ಅದರದ್ದೇನೋ ಯಾವ ಪ್ರಾಬ್ಲಮ್ ಆಯಿತು, ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು ಅಂತ ಹೇಳ್ತಕ್ಕಂಥದ್ದೆಲ್ಲ ಬರ್ಬೋದು. ಪ್ರಯಾಣಗಳು ಹೆಚ್ಚಾಗೋದ್ರಿಂದ ಬರ್ತಕ್ಕಂಥ ಸ್ಟ್ರೆಸ್ಸು, ಆಮೇಲೆ ಆರೋಗ್ಯದ ಏರುಪೇರು ನಿಮ್ಮ ಮನಸ್ಸಿಗೆ ಬಾಧೆ ಮಾಡ್ಬೋದು. ಓವರಾಲ್ ಈ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಏನು ಮಾಡೋಣ ಗುರುಗಳೇ ಅಂದರೆ, ಒಂದೇ ಮಾರ್ಗ. ಕನ್ಯಾ ರಾಶಿ ಅಧಿಪತಿ ಬುಧಗ್ರಹದ ಅಧಿದೇವತೆ ಬಂದು ಮಹಾವಿಷ್ಣುವಿನ ದೇವಸ್ಥಾನ ರಂಗನಾಥ, ನರಸಿಂಹ, ಆಮೇಲೆ ಹಯಗ್ರೀವ, ಆಂಜನೇಯ, ವೆಂಕಟೇಶ್ವರ ಸ್ವಾಮಿ, ಎಷ್ಟು ದೇವ್ರು ಬೇಕು, ರಾಮ, ಕೃಷ್ಣ, ಎಲ್ಲ ದೇವಸ್ಥಾನಗಳು ನಿಮ್ಮ ಕೈಯಲ್ಲಾದಷ್ಟು ಪೂಜೆ ಅಭಿಷೇಕಗಳಿಗೆ ಕೊಡಿ. ಅದೇ ರೀತಿ ಕನ್ಯಾ ರಾಶಿ ಅಂದರೆ ಸಾಕು. ಸೊ ಕನ್ಯೆ ಹೆಣ್ಣು ಮಕ್ಕಳು ಅಂತ ನಾವು ಏನು ಹೇಳ್ತೀವಿ, 5ನೇ ಕ್ಲಾಸು 6ನೇ ಕ್ಲಾಸ್ ಓದೋ ಹೆಣ್ಮಕ್ಳು, 10ನೇ ಕ್ಲಾಸ್ ಓದೋ ಹೆಣ್ಮಕ್ಳು, PUC ಓದೋ ಹೆಣ್ಮಕ್ಳು, ಈ ಥರ ಹೆಣ್ಮಕ್ಳು ಯಾರು ಅನಾಥಾಶ್ರಮಗಳಲ್ಲಿ ಇರ್ತಾರೋ ಅಂಥವ್ರಿಗೆ ಬೇಕಾದಂಥ ಅಗತ್ಯ ವಸ್ತುಗಳು, ಅವ್ರಿಗೆ ಬೇಕಾದಂಥ ಏನಾದರೂ ಬಟ್ಟೆ ಬರೆ ಇವೆಲ್ಲ ಕೊಡಿಸಿ, ಅವ್ರಿಗೆ ಕುಂಕುಮ ದ್ರವ್ಯಗಳನ್ನೆಲ್ಲ ಕೊಡಿಸಿ, ಬಳೆಗಳನ್ನೆಲ್ಲ ಕೊಡಿಸಿ, ಓದ್ತಿರೋ ಮಕ್ಕಳಿಗೆ ಎಜುಕೇಷನ್ ಮೆಟೀರಿಯಲ್ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಬರೋದು ತುಂಬ ತುಂಬ ಒಳ್ಳೆಯದು. ಅಕ್ಕ ತಂಗಿಯರ ಸಮಾನರು ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಮಾಡಿ. ನಿಮ್ಮ ಸ್ವಂತ ಅಕ್ಕ ತಂಗಿಯರಿಗೆ ಮಾಡೋದಲ್ಲ, ಬೇರೆ ಅಕ್ಕ ತಂಗಿಯರ ಸಮಾನರಿಗೆ ಮಾಡಬೇಕು. ಅದರ ನಂತರ ಮಹಾವಿಷ್ಣುವಿನ ವಾಹನ ಗರುಡ ಪಕ್ಷಿ ಅಂತೀವಿ. ಗರುಡ ಪಕ್ಷಿಗೆ ಎಷ್ಟಾಗುತ್ತೋ ನ್ಯಾಷನಲ್ ಝೂ ಅಥಾರಿಟಿ ವೆಬ್ಸೈಟ್ಗೆ ಹೋಗಿ, ಬರ್ಡ್ ಸ್ಯಾಂಕ್ಚುರಿಗೆ ಹೋಗಿ ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮಗಳನ್ನ ಆ ಪಕ್ಷಿಗಳಿಗೆ ನೀವು ಡೊನೇಷನ್ನ ಕೊಡಿ. ಅದು ಬಿಟ್ಟು ಆ ಗರುಡ ಪಕ್ಷಿಯ ಕ್ಯಾಟಗರಿಲಿರೋ ಪಕ್ಷಿಗಳಿಗೆಲ್ಲದಕ್ಕೂ ನೀವು ಡೊನೇಷನ್ನ ಕೊಡ್ಬೋದು. ಅದು ಬಿಟ್ಟರೆ ಮಹಾಮಂತ್ರ, ಮಹಾವಿಷ್ಣುವಿನ ಮಹಾ ಸುದರ್ಶನ ಮಂತ್ರ, ಓಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರತಂತ್ರ ಯಂತ್ರ ಔಷಧಾಸ್ತ್ರ ಶಸ್ತ್ರಾಣಿ ಸಂಹರ ಮೃತ್ಯೋರ್ಮೋಚಯ ಆಯುರ್ವರ್ಧಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೆ ಜ್ವಾಲಾಪರೀದಾಯ ಸರ್ವದಿಕ್ಷೋಭಣಕರಾಯ ಹುಂ ಪಟ್ ಬ್ರಹ್ಮಣೆ ಪರಂಜ್ಯೋತಿಷೇ ಸ್ವಾಹ. ಮಹಾಸುದರ್ಶನ ಮೂಲ ಮಂತ್ರ. ಎಷ್ಟಾಗಿತ್ತೋ ಈ ಮಂತ್ರವನ್ನು ನೀವು ಗುರುಗಳೇ ಟೈಮ್ ಇಲ್ಲ ಅಂದರೂ 9 ಸತಿ ಹೇಳಿ, ಟೈಮ್ ಇತ್ತ 108 ಸತಿ ಹೇಳಿ, ನನಗೇನು ತೊಂದರೆ ಇಲ್ಲ ಗುರುಗಳು ಅಂದರೆ ಡ್ರೈವಿಂಗ್ ಮಾಡ್ತಿದ್ರೆ ಹೇಳಿ, ಟ್ರಾವೆಲ್ ಮಾಡ್ತಿದ್ರೆ ಹೇಳಿ, ವರ್ಷ ಪೂರ್ತಿ ಈ ಮಂತ್ರ ಹೇಳಿ. ಕನ್ಯಾ ರಾಶಿಯವರಿಗೆ ಏನು ಒಳ್ಳೆಯ ಫಲಿತಾಂಶಗಳು, ಅದು ಇನ್ನೂ ಹೆಚ್ಚಲಿ, ಏನೇ ಕೆಟ್ಟ ಫಲಿತಾಂಶಗಳಿದ್ರು ಅದು ಕಡಿಮೆ ಆಗಲಿ ಅಂತ ಸಿದ್ಧಿವಿನಾಯಕ ಶರ್ವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.